ಟೈಮೇ ಹೇಳ್ಕೊಟ್ಟಿದ್ದು ನೀನು ಎಷ್ಟು ಕೆಟ್ಟವನಾಗ್ಬೇಕಂದ್ರೆ ಕೆಟ್ಟ ಟೈಮ್ ಕೂಡ ಹತ್ರ ಬರಬಾರ್ದು. ಟೈಮೇ ಹೇಳ್ಕೊಟ್ಟಿದ್ದು ನೀನು ಎಷ್ಟು ಕೆಟ್ಟವನಾಗ್ಬೇಕಂದ್ರೆ ಕೆಟ್ಟ ಟೈಮ್ ಕೂಡ ಹತ್ರ ಬರಬಾರ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನನ್ನ ನೇಮ್ ಮುಂದೆ ಸಬ್ಸ್ಕ್ರೈಬ್ ಅಂತಿದೆ ಕ್ಲಿಕ್ ಮಾಡಿ ಅಂಡ್ ನಿಮ್ಮ ಪ್ರೀತಿ ನಮ್ಗೆ ಯಾವಾಗೂ ಕೊಡಿ. ಹಾಯ್ ಹಲೋ ನಮಸ್ತೆ ಮಹಾಪ್ರಭುಗಳೇ, ಮರಳಿ ಸ್ವಾಗತ ನಿಮ್ಮ SM ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ. ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ಪ್ರಿವ್ಯೂನಲ್ಲಿ ನೋಡಿದ ಹಾಗೆ ಈ ರೀತಿಯ ಒಂದು ಆ್ಯಟಿಟ್ಯೂಡ್ ವಾಟ್ಸಪ್ ಸ್ಟೇಟಸನ್ನು ನಿಮ್ಮ ಫೋಟೋಸ್ನ ಆ್ಯಡ್ ಮಾಡಿಕೊಂಡು ಯಾವ ರೀತಿ ತುಂಬಾ ಈಸಿಯಾಗಿ ಎಡಿಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ದಯವಿಟ್ಟು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಫಸ್ಟಿಂದ ಎಂಡ್ವರೆಗೂ ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೊಂದು ರಿಕ್ವೆಸ್ಟು, ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋದ ಕೆಳಗಡೆ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಬರುತ್ತೆ, ಸೊ ಅದ್ರ ಮೇಲೂ ಕೂಡ ಕ್ಲಿಕ್ ಅನ್ನು ಮಾಡಿಕೊಂಡು ಟೆನ್ ಅನ್ಸ್ಬಿಡಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಇರುತ್ತೆ, ಸೊ ಅಲ್ಲೂ ಬಂದು ಜಾಯಿನ್ ಆಗಿ. ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಿಮ್ಮ ಬ್ರದರನ್ನು ನೀವು ಫಾಲೋ ಮಾಡ್ಬೋದು, ಸೊ ಅದ್ರ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲೇ ಇರುತ್ತೆ. ಸೊ ಅಲ್ಲೂ ಬಂದು ನಿಮ್ಮ ಬ್ರದರ್ನ ಫಾಲೋ ಮಾಡಿ ಸಪೋರ್ಟ್ ಮಾಡೋದು ಮಾತ್ರ ಮರೀಲೇಬೇಡಿ. ಸೊ ವಿತೌಟ್ ಟೈಮ್ ವೇಸ್ಟಿಂಗ್ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಓಕೆ ಗೈಸ್, ಈ ಒಂದು ವಿಡಿಯೋವನ್ನು ಎಡಿಟ್ ಮಾಡೋದಕ್ಕೆ ಬೇಕಾಗಿರುವಂಥ ಆಲ್ ಮೆಟೀರಿಯಲ್ಸ್ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಡೌನ್ಲೋಡ್ ಮಾಡಿಕೊಂಡು ಬೀಟ್ ಮಾರ್ಕ್ ಆ್ಯಂಡ್ ಎಫೆಕ್ಟ್ XML ಫೈಲನ್ನು ಅಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡಿಕೊಂಡು ನೀವು ಫಸ್ಟ್ಗೆ ಬೀಟ್ ಮಾರ್ಕನ್ನು ಓಪನ್ ಮಾಡ್ಕೊಬೇಕಾಗತ್ತೆ. ಸೊ ಓಪನ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಈ ಥರ ಇಂಟರ್ಫೇಸ್ ಕಾಣಲಿ ಸಿಗುತ್ತೆ. ಒಂದು ಮ್ಯೂಟೆಡ್ ಆಡಿಯೋ ಲೇಯರ್ ಇರುತ್ತೆ ಅಷ್ಟೇ. ಸೊ ನೀವು ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ 0 ಸೆಕೆಂಡ್ಗೆ ಬಂದು ಒಂದು ಲಿರಿಕಲ್ ವಿಡಿಯೋನ ಆ್ಯಡ್ ಮಾಡ್ಕೊಬೇಕು. ಸೊ ಯಾವ ರೀತಿ ಆ್ಯಡ್ ಮಾಡ್ಕೊಳ್ಳೋದು ಅಂದರೆ 0 ಸೆಕೆಂಡ್ಗೆ ಬಂದು ಜಸ್ಟ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಲಿರಿಕಲ್ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ವ, ಸೊ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಈ ಥರ ಮೂವ್ ಮಾಡ್ಕೊಳ್ಳಿ 6 ಸೆಕೆಂಡ್ವರೆಗೂ ಕೂಡ. ಅಂದರೆ ಇಲ್ಲೊಂದು ಬೀಟ್ ಮಾರ್ಕ್ ಕಾಣ್ಲಿಕ್ಕೆ ಸಿಗುತ್ತೆ ನಿಮಗೆ. ಅಂದರೆ ಈ ಬೀಟ್ ಮಾರ್ಕಿಂದ ನೀವು ನಿಮ್ಮ ಫೋಟೋಸ್ನ ಆ್ಯಡ್ ಮಾಡ್ಕೊಬೇಕು. ಸೊ ಯಾವ ರೀತಿ ಆ್ಯಡ್ ಮಾಡ್ಕೊಳ್ಳೋದು ಅಂದರೆ 6 ಸೆಕೆಂಡ್ವರೆಗೂ ಕೂಡ ಟೈಮ್ ಲೈನ್ನ ಸ್ಟಾಪ್ ಮಾಡಿಕೊಂಡು ಜಸ್ಟ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆ ಒಂದು ಫೋಟೋವನ್ನು ಈ ಥರ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ನೆಕ್ಸ್ಟು ಫೇಸ್ ಕರೆಕ್ಟಾಗಿ ಅಡ್ಜಸ್ಟ್ ಆಗಿಲ್ಲ ಅಂದರೆ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಅಂತ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಈ ಥರ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೇಸನ್ನು ಈ ಥರ ಕರೆಕ್ಟಾಗಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿಕೊಂಡು ಆ ಒಂದು ಫೋಟೋವನ್ನು ಮತ್ತೊಂದು ಬೀಟ್ ಮಾರ್ಕ್ವರೆಗೂ ಕೂಡ ಈ ಥರ ಕಟ್ ಮಾಡ್ಕೊಳ್ಳಿ, ಬೀಟ್ ಮಾರ್ಕ್ವರೆಗೂ ಕೂಡ. ಸೊ ಇದೇ ರೀತಿ ಫೋಟೋಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಜಸ್ಟ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮ್ಮ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಫುಲ್ ಸ್ಕ್ರೀನ್ ಮಾಡಿಕೊಂಡು ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಮೇಲೆ ಈ ಥರ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೇಸನ್ನು ಈ ಥರ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅಡ್ಜಸ್ಟ್ ಮಾಡಿಕೊಂಡು ಮತ್ತೊಂದು ಬೀಟ್ ಮಾರ್ಕ್ವರೆಗೂ ಕೂಡ ಈ ಥರ ಆ ಒಂದು ಫೋಟೋವನ್ನು ಈ ಥರ ಕಟ್ ಮಾಡ್ಕೊಳ್ಳಿ. ಸೊ ಮತ್ತೊಂದು ಫೋಟೋ ಆ್ಯಡ್ ಮಾಡಿ ತೋರಿಸ್ತೀನಿ ನೋಡಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು, ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಂಡು ಫುಲ್ ಸ್ಕ್ರೀನ್ ಮಾಡಿಕೊಂಡು ಫೇಸನ್ನು ಕರೆಕ್ಟಾಗಿ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಕರೆಕ್ಟಾಗಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆ ಒಂದು ಫೋಟೋವನ್ನು ಮತ್ತೊಂದು ಬೀಟ್ ಮಾರ್ಕ್ಗೂ ಕೂಡ ಈ ಥರ ಕಟ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಇದೇ ಪ್ರೊಸೆಸಲ್ಲಿ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಬೀಟ್ ಮಾರ್ಕ್ಸ್ಗೂ ಕೂಡ ನಿಮ್ಮ ಫೋಟೋಸ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನೀಗ ಫೋಟೋಸ್ನ ಆ್ಯಡ್ ಮಾಡ್ಕೋತೀನಿ. ಓಕೆ, ನಾವೀಗ ಎಲ್ಲ ಫೋಟೋಸ್ನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ. ಒಂದ್ಸಲಿ ವೆರಿಫೈ ಮಾಡ್ಕೊಳ್ಳಿ ಕರೆಕ್ಟಾಗಿ ಆ್ಯಡ್ ಮಾಡ್ಕೊಂಡಿದ್ದೀರಾ ಅಥವಾ ಇಲ್ಲ ಅಂತ. ಸೊ ಮಿಸ್ಟೇಕ್ಸ್ ಇರುತ್ತೆ. ಸೊ ನಾನೀಗ ಎಲ್ಲ ಫೋಟೋಸ್ನೂ ಕೂಡ ಕರೆಕ್ಟಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಆ್ಯಡ್ ಮಾಡಿರುವಂಥ ಫೋಟೋಸ್ಗೆ ಎಫೆಕ್ಟನ್ನು ಆ್ಯಡ್ ಮಾಡಬೇಕು. ಸೊ ಯಾವ ರೀತಿ ಆ್ಯಡ್ ಮಾಡ್ಕೊಳ್ಳೋದು ಅಂದರೆ ಜಸ್ಟ್ ಈ ಥರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ನೀವು ಎಫೆಕ್ಟ್ XML ಫೈಲನ್ನು ಓಪನ್ ಮಾಡ್ಕೊಬೇಕಾಗತ್ತೆ. ಸೊ ಓಪನ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಈ ಥರ ಇಂಟರ್ಫೇಸ್ ಕಾಣಲಿ ಸಿಗುತ್ತೆ. ನಿಮ್ಮ ಹತ್ರ ಫೋಟೋ ಶೋ ಆಗಲ್ಲ, ಬಿಕಾಸ್ ಇದು XML ಫೈಲು. ಒಂದು ಫೋಟೋ ಲೇಯರ್ ಇರುತ್ತೆ ಆಯಿತಾ. ಜಸ್ಟ್ ಒಂದು ಫೋಟೋ ಲೇಯರ್ ಮೇಲೆ ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಫೆಕ್ಟ್ಸ್ ಮೇಲೆ ಈ ಥರ ಕ್ಲಿಕ್ ಮಾಡಿಕೊಂಡು ಲೆಫ್ಟಲ್ಲಿ 3 ಡಾಟ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಇದನ್ನು ಕಾಪಿ ಎಫೆಕ್ಟ್ಸ್ ಮಾಡ್ಕೊಳ್ಳಿ. ಸೊ ಕಾಪಿ ಎಫೆಕ್ಟ್ಸ್ ಮಾಡಿಕೊಂಡು ನೆಕ್ಸ್ಟ್ ಬ್ಯಾಕ್ ಬಂದು ಬೀಟ್ ಮಾರ್ಕನ್ನು ಓಪನ್ ಮಾಡ್ಕೊಬೇಕಾಗತ್ತೆ. ಸೊ ಅದಕ್ಕೂ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಮಾತ್ರ ವಿಡಿಯೋದೊಂದು ಲೈಕನ್ನು ಮಾಡಿ ಆಯಿತಾ. ಸೊ ಈಗ ಬೀಟ್ ಮಾರ್ಕನ್ನು ಓಪನ್ ಮಾಡಿಕೊಂಡು ಸ್ವಲ್ಪ ಈ ಥರ ಬೀಟ್ ಮಾರ್ಕನ್ನು ಓಪನ್ ಮಾಡ್ಕೊಂಡು ಈ ಥರ ಮೂವ್ ಮಾಡ್ಕೊಳ್ಳಿ 6 ಸೆಕೆಂಡ್ವರೆಗೂ ಕೂಡ. ಅಂದರೆ ಈ ಬೀಟ್ ಮಾರ್ಕಿಂದ ನಾವು ಫೋಟೋಸ್ನ ಆ್ಯಡ್ ಮಾಡ್ಕೊಂಡಿದ್ದೀವಲ್ಲ
ನಿಮ್ಮ ಫೋಟೋಸ್ಗೆ ಈ ಎಫೆಕ್ಟನ್ನು ಪೇಸ್ಟ್ ಮಾಡಬೇಕು. ಸೊ ಯಾವ ರೀತಿ ಪೇಸ್ಟ್ ಮಾಡೋದು ಅಂದರೆ ಜಸ್ಟ್ ನಿಮ್ಮ ಫೋಟೋ ಮೇಲೆ ಈ ಥರ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಈ ಥರ ಪೇಸ್ಟ್ ಎಫೆಕ್ಟ್ಸ್ ಕೊಡಿ ಅಷ್ಟೇ. ಸೊ ಜಸ್ಟ್ ಈ ಥರ ಮೂವ್ ಮಾಡಿಕೊಂಡು ನೀವು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಈ ಥರ ಪೇಸ್ಟ್ ಎಫೆಕ್ಟ್ಸ್ ಕೊಡಬೇಕು ಅಷ್ಟೇ. ಸೊ ಎಲ್ಲ ಫೋಟೋಸ್ಗೂ ಕೂಡ ಇದೇ ಒಂದು ಎಫೆಕ್ಟನ್ನು ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ಮೂವ್ ಮಾಡಿಕೊಂಡು ಆರಾಮ್ಸೆ ಟೈಮ್ಲೈನ್ನ ಮೂವ್ ಮಾಡಿಕೊಂಡು ನಿಮ್ಮ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಈ ಥರ ಪೇಸ್ಟ್ ಎಫೆಕ್ಟ್ಸ್ ಕೊಡಬೇಕು. ಸೊ ಎಲ್ಲ ಫೋಟೋಸ್ಗೂ ಕೂಡ ಈ ಒಂದು ಎಫೆಕ್ಟನ್ನು ಇದೇ ರೀತಿಯಲ್ಲೇ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಲಾಸ್ಟ್ ಫೋಟೋ ಇದೆ, ಸೊ ಅದಕ್ಕೂ ಕೂಡ ಪೇಸ್ಟ್ ಮಾಡೋಣ. ಓಕೆ, ನಾವೀಗ ಎಲ್ಲ ಫೋಟೋಸ್ಗೂ ಕೂಡ ಈ ಒಂದು ಎಫೆಕ್ಟನ್ನು ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಈಗ ನಿಮಗೆ ವಿಡಿಯೋ ರೆಡಿ ಆಗುತ್ತೆ. ಸೊ ನಿಮ್ಮ ಲೋಗೋಸ್ ಏನಾದರೂ ಆ್ಯಡ್ ಮಾಡ್ಕೊಬೇಕು ಅಂದರೆ ಲೋಗೋಸ್ನ ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ಈಗ ವಿಡಿಯೋವನ್ನು ಎಕ್ಸ್ಪೋರ್ಟ್ ಮಾಡ್ಕೊಬೇಕು. ಸೊ ಯಾವ ರೀತಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದು ಅಂದರೆ ಇಲ್ಲಿ ಸೆಟ್ಟಿಂಗ್ಸ್ ಪಕ್ಕ ಕಾಣುವಂಥ ಎಕ್ಸ್ಪೋರ್ಟ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ವಿಡಿಯೋವನ್ನು ಒಂದು ಒಳ್ಳೆ ಕ್ವಾಲಿಟಿಗೆ ಸೆಟ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋದ ಟಾಪಿಕ್ಕು. ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ದಯವಿಟ್ಟು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ವಿಡಿಯೋಗೊಂದು ಲೈಕನ್ನು ಮಾಡಿ. ಹಾಗೆಯೇ ವಿಡಿಯೋ ಎಡಿಟಿಂಗಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಬರ್ತಿದ್ರೆ ಸೊ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ ಆಯಿತಾ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಇರುತ್ತೆ, ಸೊ ಅಲ್ಲೂ ಬಂದು ಜಾಯಿನ್ ಆಗಿ. ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಿಮ್ಮ ಬ್ರದರನ್ನು ನೀವು ಫಾಲೋ ಮಾಡ್ಬೋದು. ಸೊ ಅದ್ರ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲೇ ಇರುತ್ತೆ. ಸೊ ಅಲ್ಲೂ ಬಂದು ನಿಮ್ಮ ಬ್ರದರನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡೋದು ಮಾತ್ರ ಮರೀಲೇಬೇಡಿ. ಸೊ ಮತ್ತೆ ಸಿಗ್ತೀನಿ ಗೈಸ್ ಇನ್ನೊಂದು ನ್ಯೂ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.